ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಪಡೆಯಲು ಬೆಳಿಗ್ಗೆ ಮಾಡಬಹುದಾದ ಸರಳ ಜಪವನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಯಾರಾದರೂ ಒಬ್ಬರು ನಮ್ಮ ಜೊತೆ ಇದ್ದಾರೆ ಅನ್ನೋ ನಂಬಿಕೆ ನಮಗೆ ತುಂಬಾ ಧೈರ್ಯ ಕೊಡುತ್ತೆ ಅಲ್ವಾ? ಅದೇ ರೀತಿ ರಾಯರನ್ನ ನಂಬಿ ಅವರನ್ನೇ ನೆನೆಸಿಕೊಂಡು ಬದುಕುವ ಅದೆಷ್ಟೋ ಭಕ್ತರಿದ್ದಾರೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿರುತ್ತೆ. ಆದರೆ ಕೆಲವೊಮ್ಮೆ ಯಾವುದೇ ಕಾರಣ ಗೊತ್ತಾಗದೆ ಮನಸ್ಸಿಗೆ ತುಂಬನೇ ಬೇಸರವಾಗುತ್ತೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ಯಾರ ಹತ್ರ ಹೇಳ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಅಂತಹ ಸಮಯದಲ್ಲಿ ರಾಯರನ್ನ ನೆನೆಸಿಕೊಳ್ಳುವುದು, ಅವರ ಮುಂದೆ ನಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳುವುದು ನಮ್ಮ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಕೊಡುತ್ತದೆ ಅನ್ನೋದು ಅನೇಕ ಭಕ್ತರ ನಂಬಿಕೆ. ಅದಕ್ಕಾಗಿಯೇ ಇವತ್ತು ನಾನು ಹೇಳೋದು ತುಂಬನೇ ಸರಳವಾದ ಒಂದು ಭಕ್ತಿಯ ಆಚರಣೆ. ಇದಕ್ಕೆ ದೊಡ್ಡ ಪೂಜೆ ಮಾಡಬೇಕು ಅಂತೇನಿಲ್ಲ, ತುಂಬ ಸಮಯ ಬೇಕಾಗಿಲ್ಲ. ಮುಖ್ಯವಾಗಿ ಬೇಕಾಗಿರುವುದು ಭಕ್ತಿ ಮತ್ತು ನಂಬಿಕೆ. ಸಾಧ್ಯವಾದರೆ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಸುಮಾರು 5 ಗಂಟೆಯ ಸಮಯದಲ್ಲಿ ಸ್ವಲ್ಪ ಸಮಯವನ್ನು ರಾಯರಿಗಾಗಿ ಮೀಸಲಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವ ಬದಲು ಒಂದೆರಡು ನಿಮಿಷ ಸುಮ್ಮನೆ ಕಣ್ಣು ಮುಚ್ಚಿ ರಾಯರನ್ನ ನೆನೆಸಿಕೊಳ್ಳಿ. ನಮ್ಮ ದಿನ ಹೇಗೆ ಶುರುವಾಗ್ತದೆ ಅದರ ಪ್ರಭಾವ ನಮ್ಮ ಮನಸ್ಸಿನ ಮೇಲೂ ಬೀರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಟೆನ್ಷನ್, ಮೊಬೈಲ್, ಸೋಷಿಯಲ್ ಮೀಡಿಯಾ, ಮನೆಯ ಕೆಲಸ ಇವೆಲ್ಲ ಯೋಚಿಸುವ ಬದಲು ಮೊದಲು ರಾಯರನ್ನ ನೆನೆದು ದಿನವನ್ನು ಪ್ರಾರಂಭಿಸಿದರೆ ಮನಸ್ಸಿಗೆ ಒಂದು ಧೈರ್ಯ ಬರುತ್ತೆ. ನೀವು ಸ್ನಾನ ಮಾಡಿ ಪೂಜೆ ಮಾಡಲು ಸಾಧ್ಯವಾದರೆ ಖಂಡಿತ ಮಾಡಬಹುದು. ಆದರೆ ಪ್ರತಿದಿನ ಎಲ್ಲರಿಗೂ ಅದೇ ಸಮಯ ಸಿಗಬೇಕು ಅಂತೇನಿಲ್ಲ. ಮನೆಯ ಕೆಲಸ ಇರಬಹುದು, ಮಕ್ಕಳನ್ನು ನೋಡಿಕೊಳ್ಳಬೇಕಿರಬಹುದು, ಬೇರೆ ಬೇರೆ ಜವಾಬ್ದಾರಿಗಳು ಇರಬಹುದು. ಹಾಗಾಗಿ ಮುಖ್ಯವಾದದ್ದು ಹೊರಗಿನ ಆಡಂಬರವಲ್ಲ, ಮನಸ್ಸಿನ ಭಕ್ತಿ ಅಷ್ಟೇ. ನೀವು ಎಲ್ಲಿ ಇದ್ದರೂ ಸಾಧ್ಯವಾದಷ್ಟು ಶಾಂತವಾದ ಜಾಗದಲ್ಲಿ ಕುಳಿತು ರಾಯರ ಫೋಟೋ ಮುಂದೆ ಇಟ್ಟುಕೊಂಡು ಅಥವಾ ಕಣ್ಣು ಮುಚ್ಚಿಕೊಂಡು ರಾಯರನ್ನ ನೆನೆಸಿಕೊಳ್ಳಬಹುದು. ಮೊದಲು ಮನಸ್ಸಿನಲ್ಲಿ ಹೀಗೆ ಹೇಳಿಕೊಳ್ಳಿ: ರಾಯರೇ, ನನಗೆ ಗೊತ್ತಿಲ್ಲದೆ ನಾನು ಮಾಡುವ ತಪ್ಪುಗಳನ್ನು ಕ್ಷಮಿಸಿ. ನನ್ನ ಕುಟುಂಬದ ಮೇಲೆ ನಿಮ್ಮ ಕೃಪೆ ಇರಲಿ. ನಮಗೆ ಒಳ್ಳೆಯ ಆರೋಗ್ಯ, ನೆಮ್ಮದಿ ಮತ್ತು ಧೈರ್ಯ ಕೊಡಿ. ನಮ್ಮ ಕಷ್ಟಗಳನ್ನು ಎದುರಿಸುವ ಶಕ್ತಿ ಕೊಡಿ. ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸಿ ಅಂತ ಮನಸ್ಸಿನಿಂದ ಹೇಳಿಕೊಳ್ಳಿ. ರಾಯರಲ್ಲಿ ಬೇಡುವಾಗ ದೊಡ್ಡ ದೊಡ್ಡ ಆಸೆಗಳನ್ನು ಮಾತ್ರ ಕೇಳಬೇಕು ಅಂತೇನಿಲ್ಲ. ಕೆಲವೊಮ್ಮೆ ರಾಯರೇ, ನನ್ನ ಮನಸ್ಸಿಗೆ ನೆಮ್ಮದಿ ಕೊಡಿ ಅಂತ ಕೇಳಿದರೂ ಸಾಕು. ಏಕೆಂದರೆ ನೆಮ್ಮದಿ ಇದ್ದರೆ ನಾವು ನಮ್ಮ ಜೀವನದ ಸಮಸ್ಯೆಗಳನ್ನು ಕೂಡ ಧೈರ್ಯದಿಂದ ಎದುರಿಸಬಹುದು. ನಮ್ಮ ಹಿರಿಯರು ಕೂಡ ಬೆಳಗಿನ ಸಮಯವನ್ನು ತುಂಬ ಪವಿತ್ರವಾದ ಸಮಯ ಎಂದು ಪರಿಗಣಿಸ್ತಾರೆ. ಆ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ, ಸುತ್ತಮುತ್ತಲಿನ ಗದ್ದಲ ಕಡಿಮೆ ಇರುತ್ತೆ. ಆದ್ದರಿಂದ ಆ ಸಮಯದಲ್ಲಿ ದೇವನನ್ನ ನೆನೆದು ಜಪ, ಧ್ಯಾನ ಮತ್ತು ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿಕೊಂಡರೆ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಲು ಸಹಾಯವಾಗುತ್ತೆ. ಹಾಗಾಗಿ ನಿಮಗೂ ಸಾಧ್ಯವಾದರೆ ನಾಳೆಯಿಂದಲೇ ಒಂದು ಚಿಕ್ಕ ನಿಯಮ ಮಾಡಿಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ತೆಗೆದುಕೊಳ್ಳುವ ಮೊದಲು ರಾಯರನ್ನ ನೆನೆಸಿ 1 ನಿಮಿಷವಾದರೂ ಸಾಕು. ನಿಮಗೆ ಸಾಧ್ಯವಾದರೆ ಪ್ರತಿದಿನ ಇದೇ ಸಮಯದಲ್ಲಿ ಕುಳಿತು ರಾಯರನ್ನ ನೆನೆಸಿಕೊಳ್ಳಿ. ಒಂದೇ ದಿನದಲ್ಲಿ ಎಲ್ಲವೂ ಬದಲಾಗಬೇಕು ಅಂತ ನಿರೀಕ್ಷೆ ಮಾಡಬೇಡಿ. ಆದರೆ ಪ್ರತಿದಿನ ಭಕ್ತಿಯಿಂದ ಮಾಡುವ ಈ ಚಿಕ್ಕ ಅಭ್ಯಾಸ ನಿಮ್ಮ ದಿನವನ್ನು ಶಾಂತವಾಗಿ ಪ್ರಾರಂಭಿಸಲು ಸಹಾಯ ಮಾಡಬಹುದು. ಮತ್ತು ಮುಖ್ಯವಾಗಿ ರಾಯರನ್ನ ನಂಬಿ, ಆದರೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡುತ್ತಲೇ ಇರಿ. ರಾಯರ ಮೇಲೆ ಭರವಸೆ ಇಟ್ಟು ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಕೊನೆಯಲ್ಲಿ ಈಗ ನಾನು ಹೇಳುವ ಈ ಮಂತ್ರವನ್ನು ನೀವು ನನ್ನ ಜೊತೆ ಸೇರಿ ಭಕ್ತಿಯಿಂದ ಹೇಳಿ. ಕಣ್ಣು ಮುಚ್ಚಿಕೊಳ್ಳಿ, ರಾಯರನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ ಮತ್ತು ನಿಧಾನವಾಗಿ ಜಪಿಸಿ: ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ಮಂತ್ರವನ್ನು ನಿಮಗೆ ಸಾಧ್ಯವಾದಷ್ಟು ಬಾರಿ ಭಕ್ತಿಯಿಂದ ಜಪಿಸಿ. ರಾಯರ ಅನುಗ್ರಹ ನಿಮ್ಮ ಮೇಲೂ ನಿಮ್ಮ ಕುಟುಂಬದ ಮೇಲೂ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಇರುವ ಕಷ್ಟಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗಲಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ನಮ್ಮೆಲ್ಲರನ್ನ ಕಾಪಾಡಿ. ಶ್ರೀ ರಾಘವೇಂದ್ರಾಯ ನಮಃ.